ಕರ್ತನಿಗೆ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆತನ ಮಹಾಕೃಪೆಯು ಆತನ ಸಮಾಧಾನವು ನಿಮಗೆ ಹೆಚ್ಚೆಚ್ಚಾಗಿ ಉಂಟಾಗಲಿ. ಈ ತಿಂಗಳು ನಾವು ದೇವರ ಕನಿಕರವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನಕ್ಕೆ ನಾವು ಧ್ಯಾನಿಸುವಂತೆ ಓದಿಕೊಳ್ಳುವ ದೇವರ ವಾಕ್ಯದ ಭಾಗ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ಕರ್ತನು ಈ ಸಮಯದಲ್ಲಿ ನಮ್ಮ ಸಂಗಡ ಈ ವಾಕ್ಯದೊಂದಿಗೆ ಮಾತನಾಡಲಿ. ವಾಕ್ಯದುದ್ದಕ್ಕೂ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗಳಲ್ಲಿ ದೇವರು ತನ್ನನ್ನು ಕರುಣಾಶಾಲಿಯನ್ನಾಗಿ ತೋರಿಸಿಕೊಳ್ತಾ ಬರ್ತಾನೆ. ಆದುದರಿಂದ ದೇವರ ಕನಿಕರವನ್ನು ಸಂಪಾದಿಸುವುದಕ್ಕೆ ವಿರುದ್ಧವಾಗಿ ಭಕ್ತರು ನಡ್ಕೊಂಡಾಗ ಅರಚಿಕೊಳ್ತಾರೆ. ಮುಖ್ಯವಾಗಿ ಅರಸನಾದ ದಾವೀದನು ಆತನು ತಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆಂಬುದಾಗಿ ಗ್ರಹಿಸಿದಾಗ ಆತನು ಕೂಡಲೇ ದೇವರ ಮುಂದೆ ಕುಸಿದು ಬಿದ್ದು ಕರುಣಾನಿಧಿಯೇ ಎಂಬುದಾಗಿ ಕರೀತಾನೆ. ಕನ್ನಡದಲ್ಲಿ ಬಹಳ ಅದ್ಭುತವಾದ ಪದ ಕರುಣಾನಿಧಿ. ನಿಧಿ ಎನ್ನುವಂಥ ಪದಕ್ಕೆ ಮಹತ್ವವಿದೆ. ಅದರಿಂದ ಎಷ್ಟು ತೆಗೆದರೂ ಇನ್ನೂ ಉತ್ಪತ್ತಿ ಆಗ್ತದೆ. ಬಾವಿ ಅಂತ ಹೇಳ್ಬೋದು. ಬಾವಿ ಅದರೊಳಗಿಂದ ಎಷ್ಟು ಸೇದಿದ್ರೂ ನೀರು ಬರ್ತದೆ. ಅದನ್ನು ಬಾವಿಯನ್ನು ಜಲನಿಧಿ ಅಂತ ಹೇಳ್ಬೋದು. ಕಾರಣ ತೆಗೆದಷ್ಟು ಉಕ್ತಲೇ ಇರ್ತದೆ. ಹಾಗಾದರೆ ಭಕ್ತರು ದೇವರನ್ನ ಕರುಣಾನಿಧಿ ಎಂಬುದಾಗಿ ಹೇಳುವಾಗ ದೇವರೇನೋ ಅಲ್ಪ ಸ್ವಲ್ಪ ಕನಿಕರ ತೋರಿಸಿ ಬಿಟ್ಟು ಬಿಡುವನಲ್ಲ. ಆತನು ಎಲ್ಲದಕ್ಕೂ ಮೂಲನಾಗಿರೋದ್ರಿಂದ ಆತನಿಂದ ನಮಗೆ ದೊರಕುವಂಥದ್ದೆಲ್ಲವೂ ಮಿತಿಲ್ಲದು, ಅಪರಿಮಿತವಾದದ್ರಿಂದ ಕನಿಕರದ ವಿಚಾರದಲ್ಲಿ ಆತನು ಕರುಣಾನಿಧಿ. ಅಂದ್ರೆ ಯಾರಿಗೆ ಎಷ್ಟು ಬೇಕಾದರೂ ಕನಿಕರ ತೋರಿಸಲು ಆತನು ಶಕ್ತನ, ಇಷ್ಟವುಳ್ಳವನು. ಇಂಥ ದೇವರು ಎಲ್ಲರಿಗೂ ಕನಿಕರ ತೋರ್ಬೇಕೆಂಬುದಾಗಿ ಆತನು ಬಯಸಿರುವಲ್ಲಿ ಯಹೂದ್ಯರಾಗಲಿ, ಗ್ರೀಕರಾಗಲಿ ಅಥವಾ ಇಸ್ರೇಲರಾಗಲಿ, ಅನ್ಯಜನರಾಗಲಿ ಎಂಬ ಭೇದವಿಲ್ಲದೆ ಎಲ್ಲರಿಗೂ ದೇವರ ಕನಿಕರ, ತನ್ನ ಕನಿಕರ ದೊರಕಬೇಕೆಂದು ಬಯಸುವ ದೇವರು. ಮತ್ತೊಂದು ಕಡೆಯಲ್ಲಿ ಆತನ ಕನಿಕರದ ಅನುಭವ ಪಡಕೊಂಡ ನಾವು ಸಹ ಇತರರಿಗೆ ಕನಿಕರ ತೋರಬೇಕೆಂದು ಆತನು ಬಯಸ್ತಾನೆ. ಇದು ದೇವರ ಅಪೇಕ್ಷೆ. ದೇವರ ಹೃದಯ ಕನಿಕರ ತೋರುವ ಹೃದಯ. ಅದೇ ವೇಳೆಯಲ್ಲಿ ಆತನ ಅಪೇಕ್ಷೆ ನಾವು ಇತರರಿಗೆ ಕನಿಕರ ತೋರಲೇಬೇಕು. ಈ ಕನಿಕರದ ವಿಚಾರ ಬರುವಾಗ ಅಲ್ಲಿ ಪ್ರೀತಿ, ಕ್ಷಮಾಪಣೆ ಇವೆಲ್ಲವೂ ಪ್ರಾಮುಖ್ಯವಾದ ಸಂಗತಿಗಳು. ಇತರರ ವಿಷಯ, ನಾವು ದೇವರು ನಮಗೆ ಮನುಷ್ಯರಿಗೆ ನೀಡಿದ 2 ಮಹಾ ಆಜ್ಞೆಗಳಿದೆ. ಒಂದು, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ದೇವರನ್ನ ಈ ರೀತಿ ಪ್ರೀತಿಸಬೇಕು. 2ನೇ ಮಹಾ ಆಜ್ಞೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಹಾಗಾದ್ರೆ ದೇವರನ್ನ ನಾನು ಪ್ರೀತಿಸದೆ ಮನುಷ್ಯರನ್ನ ಪ್ರೀತಿಸಲಿಲ್ಲ ಅಂದ್ರೆ ದೇವರೊಬ್ಬಲ್ಲ. ನಮ್ಮ ಪ್ರೀತಿ ದೇವರ ಕಡೆಗೂ ಇದೆ, ಜೊತೆ ಸಹೋದರ ಸಹೋದರಿಯರ ಕಡೆಗೂ ಇದೆ. ನಿಷ್ಕಪಟವಾದ ಪ್ರೀತಿ. ಇತರಿಗೆ ನಾವು ತೋರುವ ಪ್ರೀತಿ ನಮ್ಮ ಪ್ರೀತಿ ಅಲ್ಲ, ಲೌಕಿಕ ಪ್ರೀತಿ ಅಲ್ಲ, ದೇವರ ಪ್ರೀತಿ. ಇದನ್ನು ದೇವರು ನಮ್ಮಿಂದ ಬಯಸ್ತಾನೆ. ಹಾಗಾಗಿ ಅದರ ಕುರಿತು ಇದೇ ವಾಕ್ಯ ಭಾಗದಲ್ಲಿ ಮೇಲೆ ಬರ್ದದೆ. ಯಾಕೋಬ 2ನೇ ಅಧ್ಯಾಯದ 8ನೇ ವಚನದ ಹೀಗೆ ಹೇಳ್ತದೆ, ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಅದ್ಭುತವಾದ ವಿಷಯ. ನಾವು ನಮ್ಮ ನೆರೆಯವರನ್ನ ನಮ್ಮಂತೆ ಪ್ರೀತಿಸಬೇಕೆಂಬಂತ ರಾಜಾಜ್ಞೆ, ಇದನ್ನು ಆಜ್ಞೆ ಎಂಬುದಾಗಿ ಹೇಳದೆ ಇಲ್ಲಿ ಯಾಕೋಬನ ಅದನ್ನು ರಾಜಾಜ್ಞೆ ಎಂಬುದಾಗಿ ಹೇಳ್ತಾನೆ. ಅದ್ಭುತವಾದ ಪದ. ಹೀಗೆ ನಾವು ಈ ರಾಜಾಜ್ಞೆ ಪ್ರಕಾರ ಅದನ್ನು ನೆರವೇರಿಸ್ತಾ ಇದ್ದರೆ ವಾಕ್ಯ ಹೇಳ್ತದೆ ನಾವು ಒಳ್ಳೆಯದನ್ನು ಮಾಡುವವರು. ಕೂಡಲೇ 9ನೇ ವಚನ, ಇದನ್ನು 9ನೇ ವಚನ ಅದರ ಇನ್ನೊಂದು ಭಾಗವನ್ನು ಅದರ
ವ್ಯತಿರಿಕ್ತ ಭಾಗವನ್ನು ಮಾತನಾಡ್ತದೆ. ಏನಂತೆ, ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಹಾಗಾದ್ರೆ ಇತರನ್ನ ಪ್ರೀತಿಸದೆ, ಒಬ್ಬರಿಗೆ ಪ್ರೀತಿ ಇನ್ನೊಬ್ಬರಿಗೆ ತಿರಸ್ಕಾರ ಅಥವಾ ದ್ವೇಷ, ಇಂಥ ಸಂಗತಿಗಳನ್ನ ಮಾಡ್ತಾ ಇದ್ರೆ ಇದನ್ನ ಪಕ್ಷಪಾತ. ಎಲ್ಲರೊಂದಿಗೂ ದೇವರ ಪ್ರೀತಿಯಿಂದ ನಡ್ಕೊಳ್ಳದೆ ಒಬ್ಬರಿಗೆ ಒಂದು ರೀತಿ ಇನ್ನೊಬ್ಬರಿಗೆ ಇನ್ನೊಂದು ರೀತಿ ನಡೆಯುವಾಗ ದೇವರು ಅದನ್ನ ಪಾಪ ಎಂದು ಹೇಳ್ತಾರೆ. ಹೀಗೆ ನಡ್ಕೊಳ್ಳೋ ನಮ್ಮನ್ನ ಅಪರಾಧಿ ಎಂದು ಹೇಳ್ತಾರೆ. ಇಂಥವರ ವಿಷಯದಲ್ಲಿ ಆತನು 13ನೇ ವಚನದಲ್ಲಿ ಹೇಳ್ತಾನೆ, ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಪ್ರಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ನ್ಯಾಯ ತೀರ್ಪು ಎನ್ನುವಂಥ ಪದ ಬರುವಾಗ ನಾವು ಅದನ್ನ ಅಲಕ್ಷ್ಯತನದಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನ್ಯಾಯ ತೀರ್ಪು ಎಂಬುದಾಗಿ ಹೇಳುವಾಗ ಅದು ದೇವರ ಕೋಪಕ್ಕೆ ಸಂಬಂಧಪಟ್ಟ ವಿಷಯ. ಹಾಗಾದ್ರೆ ದೇವರ ನ್ಯಾಯ ತೀರ್ಪು ನಡೆಯುವ ದಿವಸ ಆತನ ಸಿಂಹಾಸನದ ಮುಂದೆ ಜಗತ್ತಿನ ಎಲ್ಲಾ ಜನರು ನಿಲ್ಲುವಾಗ ಅಲ್ಲಿ ಕನಿಕರ ಸಂಪಾದಿಸಲಿಕ್ಕೆ ಸಾಧ್ಯವೋ ಎನ್ನುವಂಥ ವಿಚಾರ ಬರುವಾಗ ನಾವು ಇತರರಿಗೆ ಕನಿಕರ ತೋರಿದ್ರೆ ಅಲ್ಲಿ ನಮಗೆ ಕನಿಕರವಿದೆ. ಒಂದು ವೇಳೆ ನಾವು ಇತರರಿಗೆ ಕನಿಕರ ತೋರದ ಮನುಷ್ಯರಾಗಿದ್ದರೆ ವಾಕ್ಯ ಹೇಳ್ತದೆ, ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಇದನ್ನ ಮತ್ತಾಯ 18ನೇ ಅಧ್ಯಾಯದಲ್ಲಿ ಬಹಳ ಗಂಭೀರವಾಗಿ ಯೇಸು ಕ್ರಿಸ್ತನು ವಿವರಿಸ್ತಾನೆ. ನೀವು ಕ್ಷಮಿಸದೆ ಹೋದ್ರೆ ಪರಲೋಕದಲ್ಲಿ ನಿಮ್ಮ ತಂದೆಯು ನಿಮ್ಮನ್ನು ಕ್ಷಮಿಸಲ್ಲ ಎಂಬುದಾಗಿ ಹೇಳ್ತಾನೆ. ಅದರರ್ಥ ಒಂದು ಕಾಲದಲ್ಲಿ ಆತನು ಕ್ಷಮಿಸಿದ್ದಾನೆ, ಆದ್ರೆ ನನ್ನ ಜೊತೆ ಸಹೋದರ ಸಹೋದರಿಯರ ಪಾಪವನ್ನು ಕ್ಷಮಿಸದೆ ಹೋದರೆ ದೇವರು ನಮ್ಮನ್ನು ಕ್ಷಮಿಸಲಿಕ್ಕೆ ಸಿದ್ಧನಿಲ್ಲ. ದೇವರು ನಮಗೆ ತೋರಿದ ಕನಿಕರ ಕ್ಷಮೆಯನ್ನ ನಾವೇ ಕಳಕೊಳ್ತೇವೆ. ಆದ್ರೆ ಅದೇ ವೇಳೆಯಲ್ಲಿ ಇನ್ನೊಂದು ವಿಶೇಷವಾದ ಇನ್ನೊಂದು ವಚನ ಯಾಕೋಬ 2:13 ಬರ್ತದೆ. ಅದು ಕರುಣೆಯು ನ್ಯಾಯ ತೀರ್ಮಾನವನ್ನ ಗೆದ್ದು ಹಿಗ್ಗುತ್ತದೆ. ಇದನ್ನು ಸ್ವಲ್ಪ ಬಿಡಿಸಿ ಓದಿದ್ರೆ, ಒಂದ್ ವೇಳೆ ಬಿಡಿಸಿ ಅರ್ಥ ಮಾಡಿಕೊಳ್ಳೋದಾದ್ರೆ ಅದನ್ನ ಈ ರೀತಿ ನಾನು ಹೇಳಲಿಕ್ಕೆ ಧೈರ್ಯ ತೆಗೆದುಕೊಳ್ತೇನೆ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಎನ್ನುವುದನ್ನ, ಕರುಣೆಯು ಅಂದ್ರೆ ದೇವರ ಕರುಣೆಯು ದೇವರ ಕೋಪವನ್ನ ಗೆದ್ದು ಹಿಗ್ಗುತ್ತದೆ. ಏನಿದ್ರ ಅರ್ಥ? ಒಬ್ಬ ತಪ್ಪು ಮಾಡಿದ್ದ ಮನುಷ್ಯನ ಮೇಲೆ ದೇವರ ಕೋಪವಿದೆ. ಹಾಗಾದ್ರೆ ಆ ಕೋಪವನ್ನು ನಿಲ್ಲಿಸತಕ್ಕವರು ಯಾರು? ಹಾಗಾಗಿ ಯೇಸು ಕ್ರಿಸ್ತನ ಬಗ್ಗೆ ಬರ್ತದೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದಾನೆ. ಏನಿದ್ರ ಅರ್ಥ? ದೇವರ ಕೋಪ ಮನುಷ್ಯರ ಮೇಲೆ ಬಂದಾಗ ದೇವರು ತನ್ನ ಮಗನನ್ನು ಕೃಪೆಯಿಂದ ಕಳಿಸ್ತಾನೆ. ಕಾರಣ ದೇವರ ಕೃಪೆಯಾಗಿ ಯೇಸು ಬಂದು ದೇವರ ಕೋಪವನ್ನು ತಡೆದು ನಿಲ್ಲಿಸಿ ನಾವು ದೇವರ ಕೃಪೆಗೆ ಪಾತ್ರ ಆಗಬೇಕು, ಅಂದ್ರೆ ದೇವರ ಕೋಪದಿಂದ ತಪ್ಪಿಸಿಕೊಳ್ಳಬೇಕೆಂಬಂತ ಏಕೈಕ ಕಾರಣಕ್ಕಾಗಿ ದೇವರು ನಮಗಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟ. ಹಾಗಾದ್ರೆ ದೇವರ ಕೋಪವನ್ನು ತಡೆಯುವಂತ ಸಾಮರ್ಥ್ಯ ದೇವರ ಕೃಪೆಗೆ ಮಾತ್ರ, ದೇವರ ಕರುಣೆಗೆ ಮಾತ್ರ, ದೇವರ ಕನಿಕರಕ್ಕೆ ಮಾತ್ರವೇ ಸಾಮರ್ಥ್ಯ ಇರುವಂಥದ್ದು. ಹಾಗಾದ್ರೆ ಈ ಕೃಪೆ ನಾವು ಪಡೆದುಕೊಂಡ ನಾವು ಇತರರನ್ನ ಕರುಣಿಸುವಾಗ, ಕ್ಷಮಿಸುವಾಗ ನಾವಿನ್ನೂ ದೇವರ ಕೋಪಕ್ಕೆ ಅಂದ್ರೆ ನ್ಯಾಯ ತೀರ್ಪಿಗೆ ಗುರಿಯಾಗದೆ ದೇವರ ಕನಿಕರವನ್ನು ಸಂಪಾದಿಸಿಕೊಂಡವರಾಗಿ ನಾವು ದೇವರ ನ್ಯಾಯ ತೀರ್ಪಿನ ದಿನದಲ್ಲಿ ಹಿಗ್ಲಿಕ್ಕಾಗುವಂತೆ ಅಥವಾ ದೇವರ ಕರುಣೆ ಹಿಗ್ಲಿಕ್ಕಾಗುವಂತೆ ಅದು ಸಾಧ್ಯವಾಗ್ತದೆ. ಅದೇ ಈ ವಾಕ್ಯದ ಬಹಳ ದೊಡ್ಡ ವಿಷಯ. ಕರುಣೆಯು ನ್ಯಾಯ ತೀರ್ಮಾನವನ್ನ ಗೆದ್ದು ಹಿಗ್ಗುತ್ತದೆ. ನಿಮಗೆ ಗೊತ್ತಿರಲಿ, ವಿಮೋಚನಕಾಂಡ 34ನೇ ಅಧ್ಯಾಯದ 7ನೇ ವಚನದ ಪ್ರಕಾರ ದೇವರು ತನ್ನ ಕೋಪವನ್ನು 3-4 ತಲೆಮಾರಿಗೂ ಬದಲಾಗಿ ತನ್ನ ಕೃಪೆಯನ್ನ ಅಥವಾ ತನ್ನ ಕನಿಕರವನ್ನ, ತನ್ನ ಪ್ರೀತಿಯನ್ನ ಆತನಿಗೆ ವಿಧೇಯರಾಗುವಂತ ನೀತಿವಂತರ ಸಂತತಿಗೆ ಸಾವಿರಾರು ತಲೆಮಾರಿಗೆ. ಇದರರ್ಥ ದೇವರಿಗೆ ಕೋಪಕ್ಕಿಂತಲೂ ತನ್ನ ಪ್ರೀತಿ ಕನಿಕರ ತೋರಿಸುವುದೇ ಬಹಳ ಇಷ್ಟವಾದ ವಿಷಯ. ಆದುದರಿಂದ ದೇವರ ಕನಿಕರವನ್ನು ಹೆಚ್ಚೆಚ್ಚಾಗಿ ಸಂಪಾದಿಸಲಿಕ್ಕೆ ನಾವು ಎಲ್ಲರಿಗೂ ಕನಿಕರ ತೋರಲೇಬೇಕು. ನಮಗೆ ತಪ್ಪು ಮಾಡಿದವನ್ನ ಕ್ಷಮಿಸಲೇಬೇಕು. ನಾವು ತಿರಸ್ಕರಿಸಿದವನ್ನ ಸೇರಿಸಿಕೊಳ್ಳಲೇಬೇಕು. ನಮಗೆ ಕೆಡುಕು ಮಾಡಿದವರಿಗೆ ಅಥವಾ ನಮ್ಮನ್ನು ನಾನಾ ವಿಧವಾಗಿ ನಮ್ಮ ಶಪಿಸುವವರಿಗೆ ಆಶೀರ್ವದಿಸಲೇಬೇಕು. ನಮಗೆ ನೋವನ್ನುಂಟು ಮಾಡುವವರಿಗೆ ಪ್ರಾರ್ಥಿಸಲೇಬೇಕು. ಇದನ್ನೆಲ್ಲ ಯೇಸು ನಮಗೆ ಕಲಿಸ್ತಾ ಇದ್ದಾನೆ. ವಾಕ್ಯದಲ್ಲಿ ಯಥೇಚ್ಛವಾಗಿ ಇದೆಲ್ಲ ಬರ್ತದೆ. ಯೇಸು ಕ್ರಿಸ್ತನು ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳಿದ್ದಾನೆ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಪ್ರೇರೆ, ಈ ಲೋಕದಲ್ಲಿ ದೇವರು ನಮ್ಗೆ ಕೊಟ್ಟ ಈ ಕಾಲದಲ್ಲಿ ನಾವು ಮಾಡಬೇಕಾದ, ಜವಾಬ್ದಾರಿಯುತವಾಗಿ ಮಾಡಬೇಕಾದ ಕಾರ್ಯ ದೇವರ ಕನಿಕರವನ್ನು ಸಂಪಾದಿಸಲೇಬೇಕು. ಒಂದು ಕಡೆ ಯೇಸು ಕ್ರಿಸ್ತನ ನಂಬಿ ದೇವರ ಕನಿಕರ ಸಂಪಾದಿಸಬೇಕು. ಮತ್ತೊಂದು ಕಡೆ ದೇವರು ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಕ್ಷಮಿಸಿದ್ರಿಂದ ನಾವು ಇತರೆಲ್ಲರನ್ನ ಕ್ಷಮಿಸಿ ಎಲ್ಲರಿಗೂ ದೇವರ ಕನಿಕರವನ್ನು ತೋರಿಸಲೇಬೇಕು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯೇ, ನಿನ್ನ ಮಹಾದಯುಳ ನಾಮಕ್ಕೆ ಸ್ತೋತ್ರ. ಕರುಣೆಯು ನ್ಯಾಯ ತೀರ್ಮಾನವನ್ನ ಗೆದ್ದು ಹಿಗ್ಗುವುದರಿಂದ ದೇವರೇ
ನೀನು ಕನಿಕರಿಸುವ ದೇವರು, ಕ್ಷಮಿಸುವ ದೇವರು. ನಮ್ಮ ಎಲ್ಲ ತಪ್ಪುಗಳನ್ನ ನೀನು ಕ್ಷಮಿಸುವನಾದ್ದರಿಂದ ಕರ್ತ, ನಮಗೆ ತಪ್ಪು ಮಾಡಿದವರೆಲ್ಲರನ್ನು ನಾವು ಕ್ಷಮಿಸೋದಕ್ಕೆ ದೇವರೇ ನಮಗೆ ನಿನ್ನ ಕನಿಕರವನ್ನು ಕೊಡು ಅಪ್ಪ. ನಮಗೆ ತಪ್ಪು ಮಾಡಿದವರೆಲ್ಲರನ್ನು ನಾವು ಕ್ಷಮಿಸ್ತೇವೆ. ಯಾರೊಬ್ಬರ ಮೇಲೆ ದ್ವೇಷ ಬೇಡಪ್ಪ, ಯಾರೊಬ್ಬರಿಗೂ ನಾವು ಕೆಡುಕನ್ನು ಯೋಚಿಸೋದು ಬೇಡ, ಯಾರೊಬ್ಬರು ನಾವು ಶಪಿಸುವುದು ಬೇಡ, ಯಾರೊಬ್ಬರಿಗೆ ನಾವು ಕೆಡುಕನ್ನು ಬಯಸೋದು ಬೇಡ. ಹೀಗೆ ನಮ್ಮನ್ನು ಮುನ್ನಡೆಸಿರಿ. ನಿನ್ನ ಮಹಾದಯ, ನಿನ್ನ ಕೃಪೆ ನಮ್ಮೊಂದಿಗಿರಲಿ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ ಕರ್ತನೇ. ಇವರು ಯಾರ್ಯಾರು ಇತರನ್ನು ಕ್ಷಮಿಸ್ತಿದ್ದಾರೋ ಅವರಿಗೆ ಕರ್ತನ ಒಂದು ವೇಳೆ ದೇಹದಲ್ಲಿ ಯಾವುದಾದ್ರೂ ವ್ಯಾಧಿಗಳಿರುವುದಾದರೆ ಇವರು ಕ್ಷಮಿಸಿದ್ರ ನಿಮಿತ್ತ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಭಯಂಕರವಾದ ರೋಗ, ಮರಣಕರವಾದ ವ್ಯಾಧಿಯು ಯೇಸು ಕ್ರಿಸ್ತನ ಹೆಸರಲ್ಲಿ ಈಗ ಗುಣವಾಗಲಿ. ಇವರ ಮೇಲಿರುವಂಥ ಸೈತಾನನ ಪೀಡನೆಗಳು ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಟ್ಟು ಹೋಗಲಿ. ನಿನ್ನ ಸಮಾಧಾನ ಇವರಿಗುಂಟಾಗಲಿ. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.